ಎಲ್ಲರಿಗೂ ನಮಸ್ಕಾರ. ತುಂಬಾ ಜನರಿಗೆ ಯೂರಿಕ್ ಆಸಿಡ್ ಜಾಸ್ತಿಯಾಗಿ ಕೀಲು ನೋವು ಬರುತ್ತೆ ಅಲ್ವಾ? ಹಾಗಾದ್ರೆ ಅದಕ್ಕೊಂದು ತುಂಬಾನೇ ಸರಳ ನ್ಯಾಚುರಲ್ ಪರಿಹಾರದ ಬಗ್ಗೆ ಇವತ್ತು ಮಾತಾಡೋಣ. ವಿಶೇಷ ಅಂದ್ರೆ ಇದನ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು. ಸರಿ, ಈ ಕೀಲು ನೋವು, ಊತ ಇದೆಲ್ಲ ಯಾಕೆ ಬರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ಮೊದಲು ತಿಳಿದುಕೊಳ್ಳೋಣ ಬನ್ನಿ. ಈ ಎಲ್ಲ ಸಮಸ್ಯೆಗೂ ಮುಖ್ಯ ಕಾರಣನೇ ಯೂರಿಕ್ ಆಸಿಡ್. ಏನಿದು ಯೂರಿಕ್ ಆಸಿಡ್ ಅಂದ್ರೆ ಇದು ನಮ್ಮ ದೇಹದಲ್ಲಿ ಉಂಟಾಗೋ ಒಂದು ವೇಸ್ಟ್ ಪ್ರಾಡಕ್ಟ್. ಇದರ ಪ್ರಮಾಣ ಜಾಸ್ತಿಯಾದಾಗ ಏನಾಗತ್ತೆ ಅಂದ್ರೆ ಇದು ಕೀಲುಗಳಲ್ಲಿ ಚಿಕ್ಕ ಚಿಕ್ಕ ಚೂಪಾದ ಕ್ರಿಸ್ಟಲ್ಸ್ ತರ ಶೇಖರಣೆ ಆಗತ್ತೆ. ಅಬ್ಬಾ, ಇದೇ ನೋಡಿ ಆ ಭಯಾನಕ ನೋವು ಮತ್ತೆ ಊತಕ್ಕೆ ಡೈರೆಕ್ಟ್ ಕಾರಣ. ಹಾಗಾದ್ರೆ ಈ ಪ್ರಾಬ್ಲಮ್ಗೆ ಸಲ್ಯೂಷನ್ ಇಲ್ವಾ? ಖಂಡಿತ ಇದೆ. ಆಶ್ಚರ್ಯ ಅಂದ್ರೆ ನಮ್ಮ ಕಿಚನ್ನಲ್ಲೇ ಸಿಗೋ ಕೇವಲ 2 ಪದಾರ್ಥಗಳನ್ನ ಬಳಸಿ ಮಾಡೋ ಒಂದು ಸಿಂಪಲ್ ಫಾರ್ಮುಲಾ ಇದಕ್ಕೆ ಪರಿಹಾರ ಕೊಡಬಲ್ಲದು ಅಂತಾರೆ. ಅದರಲ್ಲಿ ಮೊದಲನೇ ಇಂಗ್ರೀಡಿಯೆಂಟ್ ಅಜ್ವೈನ್, ಅಂದ್ರೆ ನಮ್ಮ ಓಂಕಾಳು. ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ? ಇನ್ನು ಎರಡನೇ ಪದಾರ್ಥ ತುರಿದ ಶುಂಠಿ. ಈ ಫಾರ್ಮುಲಾದಲ್ಲಿ ಅಜ್ವೈನ್ಗೆ ಶುಂಠಿಯೊಂದು ಪರ್ಫೆಕ್ಟ್ ಪಾರ್ಟ್ನರ್ ತರ ಕೆಲಸ ಮಾಡುತ್ತೆ. ಓಕೆ, ಈಗ ನಮ್ಮ ಹತ್ರ ಈ 2 ಅದ್ಭುತ ಪದಾರ್ಥಗಳು ಇವೆ. ಹಾಗಾದ್ರೆ ಇದನ್ನ ಬಳಸ್ಕೊಂಡು ಆ ರೆಮಿಡಿನ ಹೇಗೆ ರೆಡಿ ಮಾಡೋದು? ಬನ್ನಿ ನೋಡೋಣ. ಇದನ್ನ ಮಾಡೋದು ತುಂಬಾನೇ ಸುಲಭ. ನೋಡಿ, 1 ಚಮಚ ಅಜ್ವೈನ್, ಅಷ್ಟೇ ಪ್ರಮಾಣದಲ್ಲಿ ತುರಿದ ಶುಂಠಿ, ಇವೆರಡನ್ನೂ ಒಂದು ಗ್ಲಾಸ್ ನೀರಲ್ಲಿ ಹಾಕಿ. ಆಮೇಲೆ ಅದನ್ನ ಚೆನ್ನಾಗಿ ಕುದಿಸಬೇಕು. ನೀರು 3/4 ಭಾಗ ಆಗೋವರೆಗೂ ಕುದಿಸಬೇಕು, ಆಯ್ತಾ? ಇದಾದ್ಮೇಲೆ ಇದನ್ನ ಪ್ರತಿದಿನ ಬೆಳಿಗ್ಗೆ ತಿಂಡಿಗಿಂತ ಒಂದು ಅರ್ಧ ಗಂಟೆ ಮುಂಚೆ ಕುಡಿಬೇಕು. ಇಲ್ಲಿ ಕ್ವಾಂಟಿಟಿ ಮತ್ತೆ ಟೈಮಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್, ಅದನ್ನ ಮರಿಬೇಡಿ. ಸರಿ, ಇದನ್ನ ಹೇಗ್ ಮಾಡೋದು ಅಂತ ಗೊತ್ತಾಯ್ತು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ, ಈ ಸಿಂಪಲ್ ಡ್ರಿಂಕ್ ಕುಡಿಯೋದ್ರಿಂದ ನಿಜವಾಗ್ಲೂ ಏನೆಲ್ಲ ಬೆನಿಫಿಟ್ ಸಿಗುತ್ತೆ? ಇದರಿಂದ 3 ಮುಖ್ಯ ಪ್ರಯೋಜನಗಳನ್ನ ನಿರೀಕ್ಷಿಸಬಹುದು. 1, ಕೀಲುಗಳಲ್ಲಿ ಶೇಖರಣೆ ಆಗಿರೋ ಆ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಅನ್ನ ಇದು ಕ್ಲಿಯರ್ ಮಾಡುತ್ತೆ. 2, ಆ ಜಾಗದಲ್ಲಿರೋ ಊತವನ್ನ ಕಡಿಮೆ ಮಾಡುತ್ತೆ. ಇನ್ನು 3ನೇದು, ನೋವಿನಿಂದ ಬೇಗನೆ ರಿಲೀಫ್ ಸಿಗೋಕೆ ಶುರುವಾಗುತ್ತೆ. ಓಕೆ, ನಾವು ಇಷ್ಟೆಲ್ಲ ವಿಷಯಗಳನ್ನ ಮಾತಾಡಿದ್ವಿ. ಹಾಗಾದ್ರೆ ಈ ಎಲ್ಲಾದ್ರಿಂದ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ಪಾಯಿಂಟ್ ಯಾವುದು? ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ, ಈ ಫಾರ್ಮುಲಾದ ಮುಖ್ಯ ಉದ್ದೇಶವೇ ಆ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಅನ್ನ ಹೊರಗೆ ಹಾಕೋದು, ಊತವನ್ನ ಕಡಿಮೆ ಮಾಡೋದು ಮತ್ತು ಕೀಲು ನೋವನ್ನ ನಿವಾರಿಸೋದು. ಅಂದ್ರೆ ಇದು ಬರೀ ನೋವಿಗೆ ಮಾತ್ರ ಮದ್ದಲ್ಲ, ನೋವಿನ ಮೂಲ ಕಾರಣಕ್ಕೆ ಟಾರ್ಗೆಟ್ ಮಾಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಕೀಲು ನೋವಿನಂತಹ ಒಂದು ದೊಡ್ಡ ಸಮಸ್ಯೆಗೆ ಇಷ್ಟೊಂದು ಸಿಂಪಲ್ ಆಗಿರೋ ಮನೆಮದ್ದು ನಿಜವಾಗ್ಲೂ ಕೆಲಸ ಮಾಡಬಹುದಾ? ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ.